ಟು ಬಿ ಫ್ರ್ಯಾಂಕ್, ನನಗೆ ಇವತ್ತಿಗೂ ನಾನು ಎಸ್ ಸರ್ ಜೊತೆ ಒಬ್ಬ ಇಂಡಿಯಾ ಆ್ಯಂಡ್ ಗ್ಲೋಬಲ್ ಲೆವೆಲ್ ಸ್ಟಾರ್ ಅವ್ರ ಜೊತೆ ನಾನು ಮಾತಾಡೋದಂತ ನಿಜವಾಗ್ಲೂ ಅನಿಸೇ ಇಲ್ಲ ನನಗೆ. ನಾನು ತುಂಬ ಕ್ಯಾಶುವಲ್ ಆಗಿ ಈ ರಾಜಾವಲಿ ಕಿರಾತಕ ಕ್ಯಾರೆಕ್ಟರ್ ಅಥವಾ ಈಗ ಡ್ರಾಮಾ ಕ್ಯಾರೆಕ್ಟರ್ ಜೊತೆ ಹೆಂಗೆ ಮಾತಾಡ್ತಿದ್ದೀನಲ್ಲ ಅಷ್ಟೇ ಕಂಫರ್ಟೇಬಲ್ ಆಗಿ ಮಾತಾಡಿದ್ರು ನನಗೆ. ನರ್ವಸ್ನೆಸ್ ಇತ್ತು ನನಗೆ ಆ್ಯಕ್ಚುಲಿ ಈ ಹಾಡು ಬರೆಯುವಾಗ ಅಂತ. ಸೊ ಅದಕ್ಕೆ ಶುರುನಲ್ಲೇ ಮಿಂಚೊಂದು ಎದೆ ತುಂಬ ನಡೆದಾಡಿ ಮರೆಯಾದಂತೆ ಆ ಥರ. ಅಂದರೆ ನಿಮ್ಗೇನು ಗೂಸ್ ಬಂಪ್ಸ್ ಬಂತು ಅದನ್ನೇ ನೀವು ಪದಗಳಾಗಿ ಇಳಿಸಿದ್ರೆ. ನಾನು ಆ್ಯಕ್ಚುಲಿ ಯೋಚನೆ ಮಾಡಿರಲಿಲ್ಲ ಇದನ್ನು. ನಾನು ಆ್ಯಕ್ಚುಲಿ ಗೋವಾದಲ್ಲಿದ್ದೆ. ನಾನು ನನ್ನ ವೈಫ್ ಗೋವಾದಲ್ಲಿದ್ದೆ. ಅಲ್ಲಿ ಫಸ್ಟ್ ಟೈಮ್ ಎಸ್ ಸರ್ ಫೋನ್ ಮಾಡಿ, ಹಲೋ ಪ್ರಮೋದ್ ಹೇಗಿದ್ದೀರಾ, ತುಂಬ ಚೆನ್ನಾಗಿ ಬರೀತೀರಾ, ಸಿಂಪಲ್ ಆಗಿರುತ್ತೆ ಬಟ್ ತುಂಬ ಚೆನ್ನಾಗಿ ಬರೀತೀರಾ, ನಿಮ್ಮ ಹಾಡುಗಳೆಲ್ಲ ಕೇಳಿದ್ದೀನಿ. ನಾನು ಸಿಚುವೇಶನ್ ಹೇಳೋದು ನನಗೆ ಏನು ಸಿಚುವೇಶನ್ ಇದೆ, ಯಾವ ಥರ ಬೇಕು ಹಾಡು ಏನು ಅಂತ ಹೇಳಿ. ರೆಗ್ಯುಲರ್ ಮೆಲಡಿ ಈ ಥರ ಬರೆಯೋಕ್ಕೆ ಕಷ್ಟ ಅದಕ್ಕೆ. ಸೊ ನಾನು ಆಲ್ಮೋಸ್ಟ್ ನೆಕ್ಸ್ಟ್ ಇವತ್ತು ಸಂಜೆ ಮಾತಾಡಿದರೆ ನೆಕ್ಸ್ಟ್ ದಿನ ಸಂಜೆ ಒಳಗಡೆ ನಾನು ಕಳಿಸಿದ್ದೆ ಅದನ್ನು. ಫಸ್ಟ್ ವರ್ಷನೇ ಓಕೆ ಮಾಡಿದ್ರು ಸರ್. ಚರ್ಚೆ ಆಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಬದಲಾಯಿತೆ ನನ್ನ ಲೋಕ. ಅದು ಈ ಹಾಡಿನಲ್ಲಿರುವಂತಹ ಆ ಸಾಲಿಗೂ ಕೂಗ್ಲಿ ಸಿನಿಮಾದ ಬದಲಾಯಿತೀಗ ನನ್ನ ಲೋಕ. ಬದಲಾಯಿತೀಗ ನನ್ನ ಲೋಕ ನಿನ್ನ ಗೊಂಗಿಲ್ಲದೆ. ಸಿನಿಮಾದ್ದು ಏನೋ ಬಿಟ್ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದು ಭಯದಲ್ಲಿ. ಸೊ ಅದು ಯಾಕೆ ಏನು ಅಂತ ಹೇಳಲ್ಲ, ಬಟ್ ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ದೇಶದಾದ್ಯಂತ ಟಾಕ್ಸಿಕ್ ಜ್ವರ ಶುರುವಾಗಿರುವಂತಹ ಬೆನ್ನಲ್ಲೇ ಈಗಾಗಲೇ ಟಾಕ್ಸಿಕ್ ಸಿನಿಮಾದಿಂದ 2ನೇ ಹಾಡು ಮನಮೋಹಕ ಹಾಡು ಬಿಡುಗಡೆ ಆಗಿದೆ. ತಬಾಹಿ ಸಾಂಗ್ ಬೇರೆ ಥರನೇ ಒಂದು ಆರಾನ ಕ್ರಿಯೇಟ್ ಮಾಡಿತ್ತು, ಬಟ್ ಮನಮೋಹಕ ಹಾಡು ಅದರದ್ದೇ ಆದ ರೀತಿಯಲ್ಲಿ ಜನಗಳನ್ನ ತಲುಪ್ತಾ ಇದೆ. ನಾವೀಗಾಗಲೇ ಟಾಕ್ಸಿಕ್ ಸಿನಿಮಾ ತಂಡದಿಂದ ವಜ್ರಗಿರಿ ಅನ್ನುವಂತಹ ನಟನನ್ನ ಸಂದರ್ಶನ ಮಾಡಿದ್ವಿ. ಆ ಇಂಟರ್ವ್ಯೂನ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ. ಸದ್ಯಕ್ಕೆ ಈ ಮನಮೋಹಕ ಹಾಡನ್ನ ಬರೆದಿರುವಂತಹ ನಮ್ಮ ಕರಾವಳಿ ಕವಿ ಪ್ರಮೋದ್ ಮರವಂತೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಹಾಡು ಹೇಗೆ ಹುಟ್ಕೊಳ್ತು, ಗೀತು ಮೋಹನ್ ದಾಸ್ ಅವರ ಫೀಡಿಂಗ್ ಪ್ರಮೋದ್ ಮರವಂತೆ ಅವರಿಗೆ ಹೇಗಿತ್ತು, ಈ ಹಾಡಿನಲ್ಲಿ ಯಶ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು, ಇದೆಲ್ಲವನ್ನ ಅವ್ರ ಹತ್ರ ಕೇಳ್ತಾ ಹೋಗೋಣ ಬನ್ನಿ. ಪ್ರಮೋದ್ ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ತಬಾಹಿ ಹಾಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿತ್ತು ಟಾಕ್ಸಿಕ್ ಸಿನಿಮಾದಿಂದ. ಮನಮೋಹಕ ಅದರದೇ ಆದ ರೀತಿಯಲ್ಲಿ ಜನಗಳಿಗೆ ಇಷ್ಟ ಆಗ್ತಾ ಇದೆ. ಸೊ ಒಂಥರ ಸ್ಲೋ ಬರ್ನರ್ ತರ ಅದು ಒಳಗಡೆ ಹಿಡಿತಾ ಇದೆ ಆಕ್ಚುಲಿ ಹೋಗ್ತಾ ಹೋಗ್ತಾ. ನನಗಂತೂ ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಷ್ಟ ಆಗೋಯ್ತು ಕೇಳಿದ ತಕ್ಷಣ. ಇನ್ಫ್ಯಾಕ್ಟ್ ನಾನು ರಿವ್ಯೂ ಅಲ್ಲಿ ಕೂಡ ಅದನ್ನೇ ಹೇಳಿದ್ದೆ. ತಬಾಹಿಗಿಂತ ಇಮಿಡಿಯೇಟ್ ಅಪೀಲ್ ಆಗಿದ್ದ ಸಾಂಗ್ ಅಂತಂದ್ರೆ ಮನಮೋಹಕ ಅಂತ. ಎಸ್ಪೆಷಲಿ ನಿಮ್ಮ ಸಾಲುಗಳೆಲ್ಲ ಅಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಟಾಕ್ಸಿಕ್ ಸಿನಿಮಾ ಕಥೆ ಏನು ಅಂತ ಗೊತ್ತಿಲ್ಲ. ಅವರು ಬಾಂಬ್ ತರ ಒಂದೊಂದೇ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ ಒಂದೊಂದೇ ಕಂಟೆಂಟ್ ನ. ಸಡನ್ ಆಗಿ ಈ ತರದೊಂದು ಹಾಡು ಬರುವಾಗ ಅದಕ್ಕೆ ಪ್ರಮೋದ್ ಮರವಂತೆ ಅವ್ರ ಲಿರಿಕ್ಸ್ ಅಂತ ಹೇಳಿದಾಗ ಇನ್ನೂ ಖುಷಿ ಆಯ್ತು. ಸಾಂಗ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಹೆಂಗ್ ಉಟ್ಕೊಳ್ತು ಸರ್ ಈ ಒಂದು ಹಾಡು? ನೀವು ಟಾಕ್ಸಿಕ್ಗೆ ಹೇಗೆ ಭಾಗ ಆದ್ರಿ ಅಂತ? ಟಾಕ್ಸಿಕ್ ಅದೇ ನಾನು ಒಬ್ಬ ಪ್ರೇಕ್ಷಕನಾಗೆ ಕಾಯ್ತಾ ಇದ್ದೆ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ನನಗೆ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಹಾಡು ಬರೀತೀನಿ ಅಂತ. ಬಟ್ ಯಶ್ ಸರ್ಗೆ ಬರೀಬೇಕು ಅನ್ನೋದೊಂದು ಆಸೆ ಇದೆ. ಯಶ್ ಸರ್ಗೆ ಮತ್ತೆ ಸುದೀಪ್ ಸರ್ದು ಪೆಂಡಿಂಗ್ ಇತ್ತು, ಬರೀಲೇಬೇಕು ಅಂತ, ಬರೀಬೇಕು ಅಂತ ಆಸೆ ಇತ್ತು. ಬಟ್ ಟಾಕ್ಸಿಕಲ್ ಆಗುತ್ತೆ ಅಂತ ನಾನು ಏನು ಅನ್ಕೊಂಡಿರ್ಲಿಲ್ಲ. ಆಗ್ಲಿ ಹೀಗಾಗ್ಲಿ ಬರೀ ಥರ ಆಗ್ಲಿ ಅನ್ನೋ ಥರ ಏನೂ ಅನ್ಕೊಂಡಿರ್ಲಿಲ್ಲ. ಬಟ್ ಒಂದಿನ ಫೆಬ್ರವರಿ ಅನ್ಸುತ್ತೆ, ಫೆಬ್ರವರಿ 8, 7, 8 ಆ ಟೈಮಲ್ಲಿ ನನಗೆ ಕಾರ್ತಿಕ್ ಸರ್ 2020 ಕಾರ್ತಿಕ್ ಸರ್ ಇಂದ ಮೆಸೇಜ್ ಬರುತ್ತೆ, ಈ ಥರ ಟಾಕ್ಸಿಕ್ ಸಾಂಗ್ ಬರೀಬೇಕು, ನೀವು ಬಾಂಬೆಗೆ ಬರ್ಬೋದಾ ಅಂತ. ಸೊ ನನಗೆ ಎಸ್ ಸರ್ ಡೆಫಿನೆಟ್ಲಿ ಬರ್ತೀನಿ ಸರ್, ಅದರಲ್ಲಿ ಏನಿಲ್ಲ ಅಂತ ಹೇಳಿ ನಾನು ಆಮೇಲೆ ಒಂದು 2 days ಆದಮೇಲೆ ಅವರು ಇಲ್ಲ ನೀವು ಅಲ್ಲಿಂದ ಬರ್ದು ಕಳಿಸಿದ್ರು ಓಕೆ ಅಂತ ಹೇಳಿ ಹೇಳಿದ್ರು. ಅದಾದಮೇಲೆ ಇದು ಮೆಲಡಿ ಕಳಿಸಿದ್ರು, ಟ್ಯೂನ್ ಕಳಿಸಿದ್ರು ನನಗೆ. ಟ್ಯೂನ್ ಕೇಳಾದ್ಮೇಲೆ ಎಸ್ ಸರ್ ಜೊತೆ ಒಂದ್ಸತಿ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಅಂದರೆ ಒಂದು ಎಕ್ಸೈಟ್ಮೆಂಟ್ ಇತ್ತು, ಎಸ್ ಸರ್ ಜೊತೆ ಮಾತಾಡ್ತಿದ್ದೀನಿ ಅನ್ನೋದೊಂದು. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನರ್ವಸ್ನೆಸ್ ಇರುತ್ತೆ ಈ ಥರ ಸಿನಿಮಾಗಳದ್ದು ಹಾಡು ಬಂದಾಗ. ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅದನ್ನು ಹೇಗೆ ಬಳಸ್ಕೊಂಡ್ರೆ ಅಂದರೆ ಒಂದು ರಿಲೀಸ್ ಆದಾಗ ತುಂಬ ಕಣ್ಣುಗಳು ತುಂಬ ಕಿವಿಗಳು ಎಟ್ ಅ ಟೈಮ್ ನೋಡುವಂಥ ಹಾಡುಗಳಿವೆಲ್ಲ. ಸೊ ಅದು ನಮ್ಮ ಕೆಲಸ ತುಂಬ ಚೆನ್ನಾಗಿದ್ದಾಗ ಎಷ್ಟು ನಮ್ಗೆ ಶ್ಲಾಘನೆ ಸಿಗುತ್ತೋ, ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಮಗೆ ಅದೊಂದು ಸ್ವಲ್ಪ ಮೈನಸ್ ಆಗೋ ಚಾನ್ಸಸ್ಗಳು ಇರುತ್ತೆ. ಹಾಗಾಗಿ ಅದೊಂದು ಜವಾಬ್ದಾರಿ ಜೊತೆಗೆ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಈ ಥರ ಹಾಡು ಬಂದಾಗ. ನನಗೆ ಅದೊಂದು ಏನೋ ಇತ್ತು. ಬಟ್ ಅವ್ರು ಯಶ್ ಸರ್ ನನಗೆ ಫಸ್ಟ್ ಫೋನ್ ಮಾಡಿ ಮಾತಾಡಿದ್ಮೇಲೆ ಅದು ಇದಾಯಿತು. ಅಂದರೆ ಅಲ್ಲಿಂದ ಸ್ವಲ್ಪ ನನ್ನ ಭಯ ಹೋಗಿ ಮತ್ತೆ ಕೆಲಸ ಶುರುವಾಯ್ತು ಅದು. ಓಕೆ, ಅಂದ್ರೆ ನೀವು ಲಿರಿಕ್ಸ್ ಬರೆದು ಕಳಿಸಿದ ಮೇಲೆ ಅವ್ರು ಫೋನ್ ಮಾಡಿದ್ದ ಅಥವಾ ಹೇಗೆ? ಇಲ್ಲ, ಫಸ್ಟ್ ನನಗೆ ಗೀತು ಮೋಹನ್ ದಾಸ್ ಅವ್ರು ಕನ್ನಡಿಗರು ಅಲ್ಲದೆ ಇರೋದ್ರಿಂದ ಎಸ್ ಸರೇ ಕೋಆರ್ಡಿನೇಟ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ಎಸ್ ಸರ್ ನನಗೆ ನಾನು ಹೇಳಿದ್ನಲ್ಲ ಒಂದು ನರ್ವಸ್ನೆಸ್ ಇರುತ್ತೆ ಅಂತ.
ಫಸ್ಟ್ ಟೈಮ್ ಎಸ್ ಸರ್ ಫೋನ್ ಮಾಡಿ ಹಲೋ ಪ್ರಮೋದ್ ಹೇಗಿದ್ದೀರಾ ಅಂತಿದ್ದಾಗೇನೆ ನನಗೇನೋ ಒಂದು ಸ್ವಲ್ಪ ನಾನು ಕಾಮ್ ಆದೆ, ಅಂದರೆ ಓಕೆ ಅನ್ನೋ ಥರ, ಅಂದರೆ ಒಂಚೂರು ಕಾಮ್ ಆದೆ. ಆಮೇಲೆ ಅವ್ರು ಇಮಿಡಿಯೇಟ್ಲಿ ಸಾಂಗ್ ಬಗ್ಗೆ ಮಾತಾಡಲಿಲ್ಲ, ಅವ್ರು ನನ್ನ ಸಾಂಗ್ಸ್ಗಳ ಬಗ್ಗೆ ಮಾತಾಡಿದ್ರು. ಹೌದಾ? ತುಂಬ ಚೆನ್ನಾಗಿ ಬರೀತೀರಾ, ಸಿಂಪಲ್ ಆಗಿರುತ್ತೆ ಬಟ್ ತುಂಬ ಚೆನ್ನಾಗಿ ಬರೀತೀರಾ, ನಿಮ್ಮ ಹಾಡುಗಳೆಲ್ಲ ಕೇಳಿದ್ದೀನಿ ನಾನು ಅಂತ ಹೇಳ್ತಿದ್ದಂಗೆ ನನಗೊಂದು ಅಂದರೆ ಒಂದು ಸಮಾಧಾನ, ಮತ್ತೊಂದು ಏನೋ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ಗೊತ್ತಾ, ಈ ಹಾಡು ಆಗುತ್ತೆ, ಇದು ಚೆನ್ನಾಗಿ ಬರಿತೀನಿ ನಾನು ಅನ್ನೋ ಥರ ನನ್ನ ಎಂಕರೇಜ್ಮೆಂಟ್ ಅದು ನನಗೆ ಸಿಕ್ತು. ಯಾವ ಹಾಡುಗಳನ್ನು ಮೆನ್ಷನ್ ಮಾಡಿದವರು ಚೆನ್ನಾಗಿ ಬರೀತಾರೆ? ಅವ್ರು ನನಗೆ ಪರ್ಟಿಕ್ಯುಲರ್ ಆಗಿ ಹಾಡು ಇದು ಮಾಡಿಲ್ಲ, ಬಟ್ ನಾನು ಹಿಂಗೆ ಅವರ ಸ್ನೇಹ ವಲಯದಲ್ಲಿ ಕೇಳ್ಪಟ್ಟಿದ್ದು ಹಾಡುಗಳಂದ್ರೆ ಅವರ ಪಾರ್ಟಿ ಅಥವಾ ಅವ್ರ ಮನೆಗಳಲ್ಲಿ ಜಾಸ್ತಿ ಮರ್ಯಾದೆ ಪ್ರಶ್ನೆ ಇದು ನಾನು ನಿನಗೆ ಹಾಡು ಅದು ಪ್ಲೇ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲೆಲ್ಲ ಅವರ ಮನೆ ವಾತಾವರಣದಲ್ಲೂ ಪ್ಲೇ ಆಗುತ್ತೆ ಅಂತ, ಬಟ್ ಜನರಿಕ್ ಆಗಿ ಮಾತಾಡಿದ್ರು ನನಗೆ ಈ ಥರ ಈ ನಿಮ್ಮ ರೈಟಿಂಗ್ ನಂಗೆ ತುಂಬ ಇಷ್ಟ ಅಂತ ಹೇಳಿ. ಸೊ ಅದಾದಮೇಲೆ ನನಗೆ ಸಿಚುವೇಶನ್ ಹೇಳೋದು, ನನಗೆ ಏನು ಸಿಚುವೇಶನ್ ಇದೆ, ಯಾವ ಥರ ಬೇಕು ಹಾಡು ಏನು ಅಂತ ಹೇಳಿ ತುಂಬ ಡೀಟೇಲ್ ಆಗಿ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ಎಕ್ಸ್ಪ್ಲೇನ್ ಮಾಡಿ ನನಗೆ ಅದು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ನನಗೆ ಎಲ್ಲೂ ನನಗೆ ನಾನು ಹೇಳಿದ್ನಲ್ಲ ನರ್ವಸ್ನೆಸ್ ಇತ್ತು ಅಂತ, ಅದು ನನಗೆ ಗೊತ್ತಿಲ್ಲದೆ ಕಮ್ಮಿ ಆಗೋಯ್ತು. ಇಲ್ಲ ಇದು ಬರಿತೀನಿ ನಾನು ಚೆನ್ನಾಗಿ ಅಂತ. ಬಟ್ ಆ ಮೆಲಡಿ ಏನಿದೆ ಅದು ತುಂಬ ಇಟ್ಸ್ ನಾಟ್ ಅ ಈಸಿ ಮೆಲಡಿ, ಅಂದರೆ ನೀವು ರೆಗ್ಯುಲರ್ ಮೆಲಡಿ ಥರ ಬರೆಯೋಕ್ಕೆ ಕಷ್ಟ. ಅದಕ್ಕೆ ಅಲ್ಲಿ ನಿಮಗೆ ಅದು ಹಿಂದಿ ವರ್ಷನ್ ನಾನು ಕಳಿಸಿದ್ರು, ಬಟ್ ಆ ಹಿಂದಿ ವರ್ಷನ್ ಏನಿದೆ ಮೇ ಸಾಕಿ ಕಿನಾರೋ ಕಾ, ನಿಮಗೆ ಅದಕ್ಕೆ ಕನ್ನಡ ಸ್ಕ್ಯಾನಿಂಗ್ ಬರ್ಕೊಂಡು ನಿಮ್ಗೆ ಅದೇ ಥರ ಬರೆದ್ರೆ ಡಬ್ಬಿಂಗ್ ಹಾಡ್ ಥರ ಕೇಳಿಸ್ಬಿಡುತ್ತೆ, ಟ್ರಾನ್ಸ್ಲೇಷನ್ ಥರ ಅನಿಸುತ್ತೆ. ಮತ್ತು ನನಗೆ ಲಿಟ್ರಲಿ ಆ ಹಿಂದಿ ಏನು ಭಾವನೆಯಲ್ಲಿ ಬರೆದಿದ್ದಾರೆ ಅದು ಒಂದು ಎಲ್ಲೂ ಬರಬಾರ್ದು ಇದರಲ್ಲಿ. ಒಂದು ಕನ್ನಡ, ಯಾಕಂದರೆ ಯಶ್ ಅವರು ಕನ್ನಡ ಸೂಪರ್ ಸ್ಟಾರ್, ಹಾಗಾಗಿ ಇಲ್ಲಿನ ಆಡಿಯೋ ಏನು ಕೇಳೋಗರಿದ್ದಾರೆ ಅವರಿಗೆ ಡಬ್ಬಿಂಗ್ ಸಾಂಗ್ ಥರ ಅನಿಸ್ಬಾರ್ದು ಅಥವಾ ತುಂಬ ಚೆನ್ನಾಗಿ ಕೇಳಿಸ್ಬೇಕು ಅದು ಅನ್ನೋದು ಇತ್ತು. ಹಾಗಾಗಿ ನಾನು ಕೋರ್ ಕನ್ನಡದ ಪದಗಳನ್ನು ಹೇಗೆ ನೀಟಾಗಿ ಕೂರಿಸೋದೊಂದಿತ್ತಲ್ಲ, ಬರವಣಿಗೆ ಭಾವನೆಗಳು ತುಂಬೋದೊಂದು, ಬಟ್ ಯಾಕಂದರೆ ಅವ್ರು ಕಂಪೋಸ್ ಮಾಡಿರೋದು ಬಂದು ಹಿಂದಿಯವರು. ಸೊ ಅದು ಸೊ ಅದಕ್ಕೆ ನಾವು ಕರೆಕ್ಟಾಗಿ ಕೂರಿಸಿಲ್ಲ ಅಂದರೆ ಅದು ಮೋರ್ ಲೈಕ್ ಡಬ್ಬಿಂಗ್ ಸಾಂಗ್ ಥರ ಎಲ್ಲ ಕೇಳಿಸೋ ಚಾನ್ಸ್ ಇರುತ್ತೆ. ಹಾಗಾಗಿ ಅದು ಚಾಲೆಂಜಿಂಗ್ ಇತ್ತು ನನಗೆ. ಬಟ್ ನನಗೆ ಕಾರ್ತಿಕ್ ಸರ್ ಹೇಳಿದ್ದು ತುಂಬ ಅರ್ಜೆಂಟ್ ಇದೆ, ಬೇಗ ಬೇಕು ಅಂತ. ಸೊ ನಾನು ಆಲ್ಮೋಸ್ಟ್ ನೆಕ್ಸ್ಟ್ ಇವತ್ತು ಸಂಜೆ ಮಾತಾಡಿದರೆ ನೆಕ್ಸ್ಟ್ ದಿನ ಸಂಜೆ ಒಳಗಡೆ ನಾನು ಕಳಿಸಿದ್ದೆ ಅದನ್ನು. ಸೊ ಏನು ಪಲ್ಲವಿ ಏನಿದೆ ಮಿಂಚೊಂದು ಇದೆ, ತುಂಬ ಫಸ್ಟ್ ವರ್ಷನೇ ಓಕೆ ಮಾಡಿದ್ರು ಸರ್. ಅದನ್ನು ಕಳಿಸ್ತಿದ್ದಂಗೆ ನೆಕ್ಸ್ಟ್ ಕಾರ್ತಿಕ್ ಸರ್ ಹೇಳಿದ್ರು ಕಳಿಸಿ ನಾನು ಸರ್ ಹತ್ರ ಮಾತಾಡಿಸ್ತೀನಿ ಅಂತ. ನೆಕ್ಸ್ಟ್ ಡೇ ಮತ್ತೆ ಎಸ್ ಸರ್ ನೋಡ್ಬಿಟ್ಟು ಫೋನ್ ಮಾಡಿ ಇಲ್ಲ ಚೆನ್ನಾಗಿದೆ ಪ್ರಮೋದ್, ಇದು ಚೆನ್ನಾಗಿದೆ ಅಂತ ಹೇಳಿ ಅಲ್ಲಲ್ಲೇ ಒಂದಿಷ್ಟು ಕರೆಕ್ಷನ್ಸ್ ಎಲ್ಲ. ಅಂದರೆ ಎಸ್ ಸರ್ ಹೆಂಗೆ ಅಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಥವಾ ಒಬ್ಬ ಲಿರಿಸಿಸ್ಟ್ ಏನೊಂದು ಸೆನ್ಸ್ ಇರುತ್ತೆ, ಲಿರಿಕಲ್ ಸೆನ್ಸ್ ಮತ್ತು ಸೌಂಡಿಂಗ್ ಸೆನ್ಸು, ಮೀಟ್ರಿಂಗು ಅದು ತುಂಬ ಚೆನ್ನಾಗಿದೆ ಅವ್ರಿಗೆ. ಅಂದರೆ ನಾವೇನು ಅನ್ಕೋತಾ ಇರ್ತೀವಿ ಇಲ್ಲೇನೋ ಮೀಟ್ರಿಂಗ್ ಕೂತಿಲ್ವೇನೋ, ಅದನ್ನು ಅವರು ಹೇಳೋರು ಇದು ಸೌಂಡಿಂಗ್ ತುಂಬ ಸಾಫ್ಟ್ ಆಗ್ತಿದೆ. ನಾನೀಗ ಅಂತರಾಳ ಆಲಿಸುತ್ತಾ ಇದೆ ಅಂತ ಮುಂಚೆ ಬರ್ದಿದೆ, ಅದು ನನಗೆ ಅಂದರೆ ನನಗೂ ಗೊತ್ತಿರಲಿಲ್ಲ ಹಾಡ್ದಾಗ ಹೆಂಗೆ ಕೇಳುತ್ತೆ ಅನ್ನೋದು. ನಾನು ಬರಿಬೇಕಾದ್ರೆ ಓಕೆ ಅನ್ನೋ ಥರ, ಬಟ್ ಅವರು ಅದನ್ನು ಹೇಳಿದ್ರು ಅಲ್ಲಿ ಆಲಿಸುತ್ತಾ ಇದೆ ಏನೋ ಸ್ವಲ್ಪ ಹೊಡಿತಾ ಇದೆ ನನಗೆ, ಆ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾನು ಅಲ್ಲಿ ಚೇಂಜ್ ಮಾಡಿದೆ, ಅಲೆದಾಡುತ್ತಿದೆ ಅಂತ. ಸೊ ಈ ಥರ ಒಂದಿಷ್ಟು ಅಲ್ಲೇ ಅವರು ಒಂದು ಹೇಳೋರು, ನಾವು ಹಿಂಗೆ ಇದು ಮಾಡ್ಕೋತಿದ್ವಿ, ಈಗ ಫೋನಲ್ಲೇ ಬ್ಯಾಕ್ ಆ್ಯಂಡ್ ಫೋರ್ತ್ ಆಗ್ತಾಯಿತ್ತು. ಮತ್ತು ಅವರು ಹೇಳೋ ಒಂದೊಂದು ಪಾಯಿಂಟ್ಸು ಕೂಡ ಸಾಂಗಿಗೆ ತುಂಬ ಪ್ಲಸ್ ಆಗ್ತಾ ಇತ್ತು, ಅದನ್ನು ಹಿಂಗೆ ಮಾಡ ಅಂತ ಹೇಳಿ. ಸೊ ಪಲ್ಲವಿ ಆಲ್ಮೋಸ್ಟ್ ಅದು ಒಂದು ಫಸ್ಟ್ ವರ್ಷನಲ್ಲೇ ನಾವು ಲಾಕ್ ಮಾಡಿದ್ವಿ. ಆಮೇಲೆ ನಾನೇನು ಮಾಡಿದೆ, ಸೆಕೆಂಡ್ ಇನ್ನೊಂದು ಮಿಂಚೊಂದು ಇದೆಯಲ್ಲ ಆ ಲೈನ್ ಮಾತ್ರ ಇನ್ನೊಂದು ಆಪ್ಷನ್ ಸುಮ್ಮನೆ ಬರ್ದು ಕಳಿಸಿದೆ ನಾನು. ಆ್ಯಕ್ಚುಲಿ ಅದು ಇಷ್ಟ ಆಯ್ತು ಅವ್ರಿಗೆ, ಬಟ್ ಇಷ್ಟ ಆಯಿತು, ಬಟ್ ನನಗೇನಂದರೆ ಇದು ತುಂಬ ಕೇಳದೇ ಇರೋ ವರ್ಡ್ ಥರ ಅನಿಸ್ತಿದೆ, ಅದು ಬೇಡ. ನಮಗೆ ಹೆಂಗೆ ಅಂದರೆ ಆಟೋದವ್ರಿಗೂ ಎಲ್ರಿಗೂ ಕಾಮನ್ ಆಡಿಯನ್ಸ್ಗೂ ಅರ್ಥ ಆಗಬೇಕು, ಅದು ಹೇಳಿದ್ರು ಅವರು. ಎಲ್ಲ ಮಾಸ್ ಆಡಿಯನ್ಸ್ಗೂ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ಲೈನು. ಸಿಂಪಲ್ ಪದಗಳು ನೀವೇನು ಬರೀತೀರ ಹಾಗೆ ಸಿಂಪಲ್ ಪದಗಳಲ್ಲೇ ಒಂದು ಡೆಪ್ತ್ ಹೇಳೋಣ ಅಂತ ಹೇಳಿ ಆಮೇಲೆ ಇದನ್ನೇ ಇದು ಮಾಡ್ಕೊಂಡ್ವಿ. ಇದಾಗಿ ಒಂದು ಸ್ವಲ್ಪ ದಿನ ಆದಮೇಲೆ ನಂಗೆ ಮತ್ತೆ ಚರಣ ಬರ್ದಿದ್ದು ನಾನು. ಸೊ ಚರಣ ಒಂದು 4 ನಾನು ಬರಿತಾನೆ ಒಂದು 4 ಕ್ವಶನ್ ಕಳಿಸಿದೆ. ನನಗೆ ಯಾವುದು ವರ್ಕ್ ಆಗುತ್ತೆ ಗೊತ್ತಿರಲಿಲ್ಲ, ಹಾಗಾಗಿ 4 ಕ್ವಶನ್ ಕಳಿಸಿದೆ. ಅದರಲ್ಲಿ ಅವ್ರು ಈಗೇನು ಇದೆಯಲ್ವ ನನ್ನ ನೆರಳ ಮೇಲೆ ಅದನ್ನು ಪಿಕ್ ಮಾಡಿದ್ರು, ಅವ್ರು ತುಂಬ ಇಷ್ಟಪಟ್ಟರು ಚರಣ. ಓಕೆ, ಎಸ್ ಸರ್. ಅಂದರೆ ನೀವು ಹೇಳಿದ್ರಿ ನರ್ವಸ್ನೆಸ್ ಇತ್ತು ನನಗೆ ಆ್ಯಕ್ಚುಲಿ ಈ ಹಾಡು ಬರೆಯುವಾಗ ಅಂತ. ಸೊ ಅದಕ್ಕೆ ಶುರುನಲ್ಲೇ ಮಿಂಚೊಂದು ಎದೆ ತುಂಬ ನಡೆದಾಡಿ ಮರೆಯಾದಂತೆ ಆ ಥರ, ಅಂದರೆ ನಿಮ್ಗೆ ಏನು ಗೂಸ್ ಬಂಪ್ಸ್ ಬಂತು ಅದನ್ನೇ ನೀವು ಪದಗಳಾಗಿ ಇಳಿಸಿದ್ರೆ. ನಾನು ಆ್ಯಕ್ಚುಲಿ ಯೋಚನೆ ಮಾಡಿರಲಿಲ್ಲ ಇದನ್ನ. ಸೊ ನೀವು ಅದನ್ನು ಹಂಗೆ ಏನಂದರೆ ಈ ಹಾಡು ಪ್ರತಿಯೊಂದು ಲೈನ್ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಅದನ್ನ ಸಿಚುವೇಶನ್ ಸಿನಿಮಾದಲ್ಲಿ ಬೇರೆ ಥರ ಇರುತ್ತೆ. ಸುಮ್ಮನೆ ಹಿಂಗೆ ನೋಡಿದಾಗ ನಿಮ್ಗೆ ಯಾರೋ ಒಬ್ರು ಹುಡುಗಿ ಎದುರುಗಡೆ ಪಾಸ್ ಆದ್ರೆ ನಿಮ್ಗೆ ಆ ಲೈನ್ ಕನೆಕ್ಟ್ ಆಗ್ಬೋದು, ಅಥವಾ ನಿಮಗೆ ಏನೋ ಪೇನ್ ಆದರೂ ಅನ್ಸ್ಬೋದು, ನಿಮಗೆ ಮಿಂಚು ಬಂದು ಮರೆಯಾದಂತ ಆಯಿತು ಅಂತ. ಸೊ ಈಗ ನೀವು ಹೇಳಿದ್ ನಾನು ಬರೆಯುವಾಗ ನನ್ನಲ್ಲಿದ್ದ ಭಾವನೆಗಳನ್ನು ನೀವು ಹೇಳಿದ್ರಿ. ಸೊ ಅದಕ್ಕೋಸ್ಕರ ಅದೇನೋ ಒಂದು ಆ ಲೈನಲ್ಲಿ ಏನೋ ಒಂದು ಇದೆ ಅಂತ ಅನಿಸ್ತು ನನಗೆ. ಕರೆಕ್ಟ್ ಸರ್. ಅಂದರೆ ನೀವು ಹೇಳಿದ್ರಿ ಅವರಿಗೆ ಮೀಟರಿಂದ ಹಿಡಿದು ಪ್ರತಿಯೊಂದರ ಬಗ್ಗೆ ಅವರಿಗೆ ತುಂಬ ಕ್ಲಾರಿಟಿ ಇತ್ತು ಯಶ್ ಸರ್ಗೆ ಅಂತ. ಸರ್ ಅಂದರೆ
ಇವಾಗ ನೀವು ಒಬ್ಬ ಕುಂದಾಪುರದಿಂದ ಬಂದಿರುವಂತಹ ಒಬ್ಬ ಸಾಹಿತಿಯಾಗಿ ಈಗ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ನ ರೆಪ್ರೆಸೆಂಟ್ ಮಾಡುವಂತಹ ಸಿನಿಮಾಗೂ ಹಾಡು ಬರೆಯೋ ಥರ ಒಂದು ಜರ್ನಿ ಇದೆ ಇವಾಗ ನಿಮ್ಗೆ ಆ್ಯಕ್ಚುಲಿ. ಸೊ ಅವರು ಅದೇ ಥರ ಜರ್ನಿಯಿಂದನೇ ಬಂದಿರೋದು. ಅಂದರೆ ಈ ಥರ ತುಂಬ ಉತ್ಕೃಷ್ಟ ಚಿಂತನೆ ಇರುವಂತಹ ಒಬ್ಬ ವ್ಯಕ್ತಿ ಜೊತೆಗೆ ಅಥವಾ ಒಬ್ಬ ಸ್ಟಾರ್ ಜೊತೆಗೆ ಮಾತಾಡುವಾಗ ಯಾವ ಥರ ಆ ಕ್ರಿಯೇಟಿವ್ ಎಕ್ಸ್ಚೇಂಜ್ ಹೆಂಗಾಗುತ್ತೆ ಸರ್? ಅಂದರೆ ನಿಮ್ಮಲ್ಲಿ ಏನು ಒಂದು ಬದಲಾವಣೆ ಆಗುತ್ತೆ ಅಂತ ಯಶ್ ಸರ್ ಜೊತೆ ಮಾತಾಡಿದಾಗಲಿ, ಕಾನ್ವರ್ಸೇಷನ್ ಮಾಡಿದಾಗಲಿ ಯಾವ ಥರ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ನಿಮಗೆ ಜೀವನದಲ್ಲಿ ಅಂತ? ಇಲ್ಲ, ನಾನು ಅದೇ ಫಸ್ಟ್ ನಾನು ಅವರು ಹಲೋ ಪ್ರಮೋದ್ ಹೇಗಿದ್ದೀರಾ ಅನ್ನೋವರೆಗೂ ನನಗೆ ಭಯ ಇತ್ತು. ಬಟ್ ಅವ್ರು ಯಾವಾಗ ಇಮಿಡಿಯೇಟ್ಲಿ ನನಗೆ ನಿಮ್ಮ ಸಾಂಗ್ಸ್ಗಳೆಲ್ಲ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬರೀತೀರಾ, ಕಂಫರ್ಟ್ ಇದು ಮಾಡಿದ್ರು. ನಾನು ಟು ಬಿ ಫ್ರ್ಯಾಂಕ್, ನನಗೆ ಇವತ್ತಿಗೂ ನಾನು ಎಸ್ ಸರ್ ಜೊತೆ ಒಬ್ಬ ಇಂಡಿಯಾ ಆ್ಯಂಡ್ ಗ್ಲೋಬಲ್ ಲೆವೆಲ್ ಸ್ಟಾರ್ ಅವ್ರ ಜೊತೆ ನಾನು ಮಾತಾಡಿದೆ ಅಂತ ನಿಜವಾಗ್ಲೂ ಅನಿಸೇ ಇಲ್ಲ ನನಗೆ. ನಾನು ತುಂಬ ಕ್ಯಾಶುವಲ್ ಆಗಿ ಈ ರಾಜಾವಲಿ, ಕಿರಾತಕ ಕ್ಯಾರೆಕ್ಟರ್ ಅಥವಾ ಈಗ ಡ್ರಾಮಾ ಕ್ಯಾರೆಕ್ಟರ್ ಜೊತೆ ಹೆಂಗೆ ಮಾತಾಡ್ತಿದ್ದೀನಲ್ಲ ಅಷ್ಟೇ ಕಂಫರ್ಟೇಬಲ್ ಆಗಿ ಮಾತಾಡಿದ್ರು ನನಗೆ. ಅಂದರೆ ಈವನ್ ಸಾಂಗ್ ಮುಗ್ದ ಟೈಮಲ್ಲಿ ಲಾಸ್ಟ್ ಟೈಮ್ ನಾವು ಸಾಂಗ್ ಚರಣದ್ದೇನೋ ಕರೆಕ್ಷನ್ ಮಾಡಿದಾಗ, ಅದು ನಾನು ಆ್ಯಕ್ಚುಲಿ ಗೋವಾದಲ್ಲಿದ್ದೆ, ನನ್ನ ವೈಫ್ ಗೋವಾದಲ್ಲಿದ್ದೆ. ಅಲ್ಲಿ ಈ ಡಾಲ್ಫಿನ್ ತೋರ್ಸೋದಕ್ಕೇನೋ ಕರ್ಕೊಂಡು ಹೋಗ್ತಾರೆ ಈ ಥರ ಸಮುದ್ರದಲ್ಲಿ. ಅಲ್ಲಿ ನಾವು ಹೋಗಿದ್ದೀವಿ ಡಾಲ್ಫಿನ್ ಶೋ. ಅದು ನೋಡ್ಕೊಂಡು ಇನ್ನೇನು ಎಕ್ಸಿಟ್ ಆಗಬೇಕು, ಇನ್ನೊಂದು 100 ಮೀಟರ್ ಇರ್ಬೋದು, ಅಷ್ಟೊತ್ತಿಗೆ ಫೋನ್ ಬಂತು ಸರ್ದು. ಸೊ ಫೋನ್ ಬಂದಾಗ ನಾನು ತೊಗೊಂಡು ನಾನೇನು ಹೇಳಿಲ್ಲ, ಹೀಗಿದ್ದೀನಿ ಆಮೇಲೆ ಮಾಡ್ತೀನಿ ಏನೂ ಹೇಳಿಲ್ಲ, ನನಗೆ ಮಾತಾಡೋಣ ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡಿದೆ. ಅಲ್ಲಿ ಮಾತಾಡ್ತಾನೆ ನಾನು ದಡಕ್ಕೆ ಬಂದಿದ್ದೆ ಗೊತ್ತಿಲ್ಲ ನನಗೆ. ಇದು ಮುಗಿಸ್ಕೊಂಡು ಅಲ್ಲಿ ನಾವು ಒಂದು ಯಾವುದೋ ಲೈನ್ದು ಕರೆಕ್ಷನ್ ಇದು ಮಾಡ್ತಾ ಇದ್ವಿ, ಚರಣದ ಲೈನ್ ಏನೋ ಕರೆಕ್ಷನ್ದು, ಅದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋ ಥರದ್ದು ಒಂದಿಷ್ಟು ನಡೀತಾ ಇತ್ತು. ನಡೆದು ಅದಾದಮೇಲೆ ನಾನು ಬಂದು ಈ ಥರ ಕೂತ್ಕೊಂಡು ಮಾತಾಡ್ತಿದ್ದೆ. ಸಾಂಗ್ ಕೆಲಸ ಮುಗಿತು. ಬಟ್ ಆಮೇಲೆ ನಾನೇನು ಅಂದ್ಕೊಂಡೆ, ಈಗ ಸಾಂಗ್ ಕೆಲಸ ಆಯ್ತಲ್ಲ, ಅವರು ಓಕೆ ಸರಿ ಥ್ಯಾಂಕ್ ಯು ಪ್ರಮೋದ್ ಅಂತೇಳಿ ಕಟ್ ಮಾಡ್ತಾರೆ ಅಂದ್ಕೊಂಡೆ. ಬಟ್ ಆಮೇಲೆ ಅವರು ಕ್ಯಾಶುವಲ್ ಟಾಕ್ ಶುರು ಮಾಡಿದ್ರು. ಹೇಗೆ ಬರೀತೀರಾ, ಹೇಗೆ ಶುರು ಮಾಡಿದ್ರಿ ಅಂತ ನಾನು ಹಿಂಗೆ ಹೇಳಿದೆ, ಈ ಥರ ಇದೆ ನನ್ನ ಜರ್ನಿ ಅಂತ. ಈ ಥರ ಫಸ್ಟ್ ಸಾಂಗ್ ಯಾವ್ದು ನಿಮ್ಮದು ಅಂತ ಕೇಳಿದಾಗ ನಾನು ಹೇಳಿದೆ, ಅಪ್ಪು ಸರ್ ಅಂಜನಿ ಪುತ್ರದ್ದು ಚಂದ. ಓ, ಆ ಸಾಂಗ್ ನೀವು ಬರ್ದಿದ್ದ ಅಂತ ಖುಷಿ ಪಟ್ಟರು. ಅಂದರೆ ಅವರೇ ಮತ್ತೆ ಅನ್ನೋ ಥರ ಈಗ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಆ ಥರ. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ವಲ್ಲ, ನಾನು ಬರೀ ಸಾಂಗ್ ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ಜನರಲಿ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಇಷ್ಟು ದೊಡ್ಡ ಸ್ಟಾರ್ ನನಗೆ ಕಾಂಪ್ಲಿಮೆಂಟ್ ಮಾಡೋದಿದೆಯಲ್ಲ, ಅದು ನನಗೆ ಒಂದು ತುಂಬ ದೊಡ್ಡ ಎಂಕರೇಜ್ಮೆಂಟ್ ಅನಿಸ್ತು ನನಗೆ. ಅಂದರೆ ಅವರ ಹಾಡುಗಳು ಕೇಳ್ತಾರೆ ಅನ್ನೋದು, ಮತ್ತು ಹಾಡು ಬರೆದಾದ್ಮೇಲೆ ನೀವು ಹೆಂಗೆ ಶುರು ಮಾಡಿದ್ರಿ, ಏನೇನು ಯಾವ ಪುಸ್ತಕ ಓದ್ತೀರಾ, ಏನು ಮಾಡ್ತೀರಾ, ಟ್ಯೂನ್ಗಳಿಗೆ ಹೆಂಗೆ ಕರೆಕ್ಟಾಗಿ ಕೂರಿಸ್ತೀರಾ, ಏನು ಮಾಡ್ತೀರಾ, ನೀವು ಎಲ್ಲಿ ಕುತ್ಕೊಂಡು ಬರೀತೀರಾ, ಈ ಥರದ್ದೆಲ್ಲ ಒಂದಿಷ್ಟು ಕ್ಯಾಶುವಲ್ ಟಾಕ್ಸ್ ಆಯಿತು, ಒಂದು 5-10 ಮಿನಿಟ್ಸು. ಸೊ ಅದು ತುಂಬ ಖುಷಿ ನನಗೆ. ಅದೇ ನಾನು ಹೇಳ್ದಂಗೆ ಎಲ್ಲೂ ನಾನು ಅಷ್ಟು ದೊಡ್ಡ ಸ್ಟಾರ್ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸೇ ಇಲ್ಲ ನನಗೆ. ರೀಸೆಂಟಾಗಿ ಅದು ರೆಕಾರ್ಡಿಂಗ್ ರಿಲೇಟೆಡ್ ಅದ್ರ ಈ ಸಾಂಗ್ ಏನು ರಿಲೀಸ್ಗಿಂತ ಮುಂಚೆನೂ ಫೋನ್ ಮಾಡಿದರು. ಆವಾಗಲೂ ಅಷ್ಟೇ ನಮಗೆ ತುಂಬ ಸಿಂಪಲ್ಲಾಗಿ ಅದೇ ಥರ ನಾನು ಹೇಳಿದ್ನಲ್ಲ, ಯಾವುದೋ ಒಂದು ಕಿರಾತಕ, ರಾಜಾ ಅವ್ರು ಈ ಥರದ ಕ್ಯಾರೆಕ್ಟರ್ ಜೊತೆ ಮಾತಾಡ್ದಂಗೆ ಅನಿಸ್ತು ನನಗೆ. ಕರೆಕ್ಟ್. ಅಂದರೆ ಫಸ್ಟ್ ಟೈಮ್ ಒಟ್ಟಿನಲ್ಲಿ ನೀವು ಯಶ್ ಸರ್ಗೆ ಬಂದಿರೋದಲ್ವ ಸರ್? ಇದೇ ಫಸ್ಟ್ ಹಾಡು ನೀವು ಬಂದಿರೋದು. ಅದೇ ರಿಲೀಸ್ ಆದ್ಮೇಲೆ ಅಂದರೆ ಪ್ರಶಂಸೆ ಎಲ್ಲ ನೋಡಿರ್ತಾರೆ, ಪ್ರತಿಕ್ರಿಯೆ ನೋಡಿರ್ತಾರೆ, ಮತ್ತೇನಾದರೂ ಕರೆ ಮಾಡಿದ್ರ? ಏನಾದರೂ? ಇಲ್ಲ, ಕರೆ ಮಾಡಿಲ್ಲ. ಬಟ್ ನಾನು ಸರ್ಗೆ ಮೆಸೇಜ್ ಮಾಡಿದೆ, ಥ್ಯಾಂಕ್ ಯು ಸರ್ ಅಂತ ಹೇಳಿ. ಅವರು ನನಗೆ ರಿಪ್ಲೈ ಮಾಡಿದ್ರು. ಸೊ ಅಷ್ಟೇ. ಅಂದರೆ ಈಗ ಬ್ಯುಸಿ ಇರ್ತಾರೆ ಪಾಪ, ನಾನು ಅದಕ್ಕೆ ಜಾಸ್ತಿ ಕಾಲ್ ಮಾಡೋದಾಗಲಿ ಆ ಥರ ಏನೂ ಈ ಥರ ಇದು ಮಾಡಲಿಲ್ಲ. ಬಟ್ ನನಗೊಂದು ಅದು ನನ್ನ ಕರ್ತವ್ಯ, ನನಗೊಂದು ಥ್ಯಾಂಕ್ಸ್ ಹೇಳೋದು. ಈ ಥರ ಸಾಂಗ್ ಅಂದರೆ ವಿಜುವಲಿ ತುಂಬ ಚೆನ್ನಾಗಿದೆ, ಅದು ನಾನು ಹೇಳಲೇಬೇಕಿತ್ತು. ವಿಜುವಲಿ ತುಂಬ ಚೆನ್ನಾಗಿದೆ ಸರ್ ಅಂತ ಹೇಳಿಬಿಟ್ಟು ಮೆಸೇಜ್ ಮಾಡಿದೆ. ಓಕೆ ಸರ್, ಇನ್ನು ಆ್ಯಕ್ಚುಲಿ ಈಗ ತಬಾಹಿ ಸಾಂಗಿಗೂ ಇದಕ್ಕೂ ಡಿಫ್ರೆನ್ಸ್ ಏನಂತಂದರೆ, ತಬಾಹಿಯಲ್ಲಿ ಕಂಪ್ಲೀಟ್ಲಿ ಈಗ ಆ ಎರಡು ಕ್ಯಾರೆಕ್ಟರ್ ಅಂದರೆ ಹುಡುಗ ಹುಡುಗಿ ನಡುವೆ ಏನೋ ಒಂದು ಅಟ್ರಾಕ್ಷನ್ ಇದೆ, ಫಿಸಿಕಲ್ ಎಸ್ಪೆಷಲಿ. ಸೊ ಅದಕ್ಕೆ ತಕ್ಕ ಹಾಗೆ ಏನೋ ಒಂದು ಲಿರಿಕ್ಸ್ ಥರನೋ ಅಥವಾ ಅದಕ್ಕೆ ಪೂರಕವಾಗಿ ಸಾಹಿತ್ಯ ಇತ್ತು. ಬಟ್ ಇದರಲ್ಲಿ ಶುರುವಿನಲ್ಲಿ ಓಕೆ ಒಂದೇನೋ ಒಂದು ಅಟ್ರಾಕ್ಷನಿಂದ ಸ್ಟಾರ್ಟ್ ಆಗಿ ಮತ್ತದು ಕಂಪ್ಲೀಟ್ ಪ್ಯೂರ್ ಲವ್ವಿಗೆ ತಿರುಗಿ, ಮತ್ತು ಕಡೆಯಲ್ಲಿ ಏನೋ ಒಂದು ನಮ್ಮಿಬ್ಬರ ಮಧ್ಯೆ ಒಂದು ಅಂತರ ಬರ್ತಿದೆ, ಅದನ್ನು ಸರಿ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲೆಲ್ಲ ಈ ಹಾಡು ಇದೆ ಆ್ಯಕ್ಚುಲಿ ಕೇಳ್ತಾ ಹೋಗುವಾಗ. ಯಾಕೆಂದರೆ ಕೊನೆಗೆ ಒಂಥರ ಏನೋ ಬಂದು ಅದನ್ನು ಸರಿ ಮಾಡ್ಕೊಳ್ಳೋ ಥರ, ನಾವೇನೋ ಸ್ವಲ್ಪ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಸರಿ ಮಾಡ್ಕೊಳ್ಳೋಣ ಥರ ಆ ಲೈನ್ಗಳೆಲ್ಲ, ಇದೇ ಕಣ್ಮುಂದೆ ಇದೇ ಹೂಬನ ಎದೆಯಲ್ಲಿ ಯಾಕಿ ಭೂಕಂಪನ, ಸಮಥಿಂಗ್ ಈಸ್ ಹ್ಯಾಪ್ನಿಂಗ್, ಇದೊಂಥರ ಹೊಸ ಜೀವನ, ನಾನು ನನ್ನಲ್ಲೇ ಸತ್ತು ಹುಟ್ಟುವೆನೋ ದಿನ. ಅಂದರೆ ಅವರು ರಿಟ್ರೋಸ್ಪೆಕ್ಟು ಮಾಡ್ಕೊಳ್ತಿದ್ದಾರೆ ಹೀರೋ ಕ್ಯಾರೆಕ್ಟರು, ಪ್ಲಸ್ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡ್ತಿದ್ದಾರೆ ಎಲ್ಲ ಸರಿ ಮಾಡ್ಕೊಳ್ಳೋಣ ಅಂತಾರೆ. ಏನಿತ್ತು ಸಂದರ್ಭ ಆ್ಯಕ್ಚುಲಿ ಅಂತ? ಸೊ ಸಂದರ್ಭ ಹೇಳಕ್ಕೆ ಇಷ್ಟ, ಬಟ್ ಏನಂದರೆ ತುಂಬ ಡೆಪ್ತ್ ಅಂತೂ ಇದೆ, ಆಳವಾದ ಒಂದು ಸಿಚುವೇಶನ್ ಅಂತೂ ಇದೆ. ಆ್ಯಂಡ್ ಅದೇ ನಾವು ಅಂದ್ಕೊಂಡಿದ್ದು ಹಾಗೆ, ಈಗ ಮಾತಾಡ್ಕೊಳ್ಬೇಕಾದ್ರೂ ಸರ್ ಮಾತಾಡಬೇಕಾದ್ರೂ ಹೇಳಿದ್ ನೆನಪು ನನಗೆ. ಅಂದರೆ ಆಡಿಯೋ ಕೇಳಿದಾಗಲೂ ಅವರಲ್ಲಿ ಒಂದಿಷ್ಟು ಏನೋ ಹುಟ್ಕೋಬೇಕು, ಕತೆ ಹುಟ್ಕೋಬೇಕು, ಏನೋ ಒಂದು ಗೆಸ್ಗಳು ಹುಟ್ಕೋಬೇಕು. ಈಗ ನಾನು ನನ್ನ ನೆರಳ ಮೇಲೆ ಜಾರಿ ಬಿದ್ದ ಬೆಳೆ ನಗಬೇಡ ನೀ ಕಾಲವೇ,
ನಾನು ಒಂದ್ಸತಿ ನಾನೇನು ಬರ್ದಿದ್ದೀನಿ, ನಾನೇ ಸುಮ್ಮನೆ ಈಗ ರಿಲೀಸ್ಗಿಂತ ಮುಂಚೆ ನಾನು ಮತ್ತೆ ಮತ್ತೆ ಕೇಳ್ಬೇಕಾದ್ರೆ ನನಗೇನೋ ಬೇರೆ ಬೇರೆ ಅರ್ಥಗಳನ್ನ ಈ ಥರನೂ ಕನ್ವೆ ಆಗುತ್ತಲ್ಲ, ಈ ಥರನೂ ಕನ್ವೆ ಆಗುತ್ತಲ್ಲ ಅನ್ನೋ ಥರ ಅನಿಸ್ತಾ ಇತ್ತು. ಸೊ ಪ್ರತಿಯೊಂದು ಲೈನು ಕೂಡ ಅದೇನೋ ನನಗೆ ನಾನು ಕೇಳ್ಬೇಕಾದ್ರೆ ನನಗೇನೋ ಒಂದು ಇದು ಕೊಡುತ್ತೆ, ನೀವು ಕೇಳ್ಬೇಕಾದ್ರೆ ಏನೋ ಒಂದು ನಿಮ್ದೇನೋ ಒಂದು ಇದು ಬರ್ಬೋದು, ಪರ್ಸ್ಪೆಕ್ಟಿವ್ ಬರ್ಬೋದು. ಸೊ ಈ ಥರ ಅದು ನಮಗೆ ಬರಿಬೇಕಾದ್ರೆ ಗೊತ್ತಾಗಲ್ಲ, ಬರ್ದಾದ್ಮೇಲೆ ಹಿಂಗೆ ಕೇಳ್ತಾ ಕೇಳ್ತಾ ಹೌದಲ್ವಾ ಈ ಥರ ಇದೆಯಲ್ವಾ ಈಗ. ಆ್ಯಂಡ್ ಮೋರ್ ಓವರ್ ಎವ್ರಿಡೇ ಲೈಫ್ಗೆ ಕನೆಕ್ಟ್ ಆಗಬೇಕು ಅನ್ನೋ ಥರದ್ದು ಇತ್ತು. ಈಗ ಇದೇ ಕಣ್ಮುಂದೆ ಇದೇ ಹೂಬೇನೆ ಎದೆಯಲ್ಲಿ ಯಾಕೆ ಅಂದರೆ ಲೈಫ್ ಇಷ್ಟು ಬ್ಯೂಟಿಫುಲ್ ಆಗಿದೆ, ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದೆ ಅಂತಲೂ ನಾವು ಹೇಳ್ಕೋಬಹುದು. ಸೊ ಒಂದು ಲೈಫ್ಗೆ ಅಂತ ಇದು ಮಾಡಿದಾಗ, ಸೊ ನಾನು ನನ್ನಲ್ಲೇ ಸತ್ತು ಹುಟ್ಟಿನ ನಾವು ದಿನ ಅಂದರೆ ಫಿಸಿಕಲಿ ನೋಡೋ ದಿನ ರಾತ್ರಿ ಮಲ್ಕೋತೀವಿ, ವಿ ಆರ್ ಲೈಕ್ ನಾವು ನಮ್ಗೆ ಏನೂ ಗೊತ್ತಿಲ್ಲ ಏನಾಗ್ತಿದೆ ಅಂತ, ಬೆಳಗ್ಗೆ ಮತ್ತೆ ಹೊಸದಾಗಿ ಹುಡ್ತೀವಿ, ಈ ಥರನೂ ಅನ್ಕೋಬೋದು. ಸೊ ಸಿನಿಮಾದಲ್ಲಿ ಇರೋದಕ್ಕೂ ಆಡಿಯೋದಲ್ಲಿ ಇರೋದಕ್ಕೂ ಸೊ ನಿಮಗೆ ಅದು ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಹೋಗ್ತಾ ಇದೆ ಲಿರಿಕ್ಸ್. ಅದು ಅಂದರೆ ಆ ಟ್ಯೂನ್ ಮ್ಯಾಜಿಕ್ ಅದು ಅದಕ್ಕೆ ಹೋಗಿ ಇದೆ ಸಿನಿಮಾದ ಏನು ಸಿಚುವೇಶನ್ ಇದೆ ಅದನ್ನ ಮೀರಿ ಆಡಿಯೋ ಈ ತರ ಏನೇನೋ ಒಂದಿಷ್ಟು ಪರ್ಸ್ಪೆಕ್ಟಿವ್ಗಳನ್ನ ನನಗೆ ಕೊಡ್ತಿದೆ. ಸೊ ಕೇಳೋರಿಗೂ ಕೂಡ ಅದನ್ನ ಬೇರೆ ಬೇರೆ ತರ ಅದು ಅಪ್ರೋಚ್ ಆಗ್ತಿರೋದು ಖುಷಿ ನನಗೆ. ಈಗ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ, ಮನಮೋಹಕ ತುಸುಮಾದಕ, ಅದು ನಿಮ್ಗೆ ನೋಡ್ಬೇಕಾದ್ರೆ ಸುಮ್ಮನೆ ಒಂದು ಏನೋ ಒಂದು ಬ್ಯೂಟಿ ಹೊಗಳ್ತಾ ಇರೋ ಥರನೂ ಅನ್ಸುತ್ತೆ, ಅಥವಾ ಏನೋ ಒಂದು ಗೊಂದಲ ಥರನೂ ಅನ್ಸುತ್ತೆ ಹೊರಗಡೆ. ಸೊ ಈ ಥರದ ಬೇರೆ ಬೇರೆ ಆಯಾಮಗಳನ್ನ ತರುವಂತ ಒಂದು ಪ್ರಯತ್ನ ಆಗಿದೆ. ಅದು ಅಂದ್ರೆ ಆಗ್ಬಿಡುತ್ತೆ. ಅದು ನಾವು ಬರ್ದಿದ್ದು ಅನ್ನೋದಕ್ಕಿಂತ ಆ ಟ್ಯೂನ್ ಜೊತೆ ಒಂದು ಕೂತಾಗ, ಒಂದು ಜಾಗದಲ್ಲಿ ಕೂತಾಗ, ಒಂದು ಮೂಮೆಂಟ್ ಕ್ರಿಯೇಟ್ ಆದಾಗ, ವಾತಾವರಣ ಹಂಗಿದ್ದಾಗ, ಸೊ ಅದೇನೋ ಒಂದು ಕ್ರಿಯೇಟ್ ಆಗ್ಬಿಡುತ್ತೆ ಅಷ್ಟೇ. ಸರ್ ಮತ್ತೆ ತುಂಬಾ ಆಕ್ಚುಲಿ ಅಂದ್ರೆ ಚರ್ಚೆ ಆಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಬದಲಾಯಿತೆ ನನ್ನ ಲೋಕ. ಅದು ಈ ಹಾಡಿನಲ್ಲಿರುವಂತಹ ಆ ಸಾಲಿಗೂ ಕೂಗ್ಲಿ ಸಿನಿಮಾದ ಬದಲಾಯಿತು ಈಗ ನನ್ನ ಲೋಕ, ಅಲ್ಲಿ ಜಯಂತ್ ಕಾಯ್ಕಿಣಿ ಸರ್ ಬರ್ದಿದ್ರು. ಸೊ ಇಲ್ಲಿ ಸೇಮ್ ರಿಪೀಟ್ ಆಗಿರೋದು ಅದನ್ನ ಆಕ್ಚುಲಿ ಅಂದ್ರೆ ಎರಡನ್ನು ಕೊಲ್ಯಾಬ್ ಮಾಡಿ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ. ಸೊ ಆ ತರ ಸೊ ಏನ್ ಆ ಕನೆಕ್ಷನ್ ಅಂತ, ಬಿಕಾಸ್ ಸೇಮ್ ಅಂದ್ರೆ ಅದೇ ತರಹದ ಲೈನು ಅವ್ರದೇ ಸಿನಿಮಾದಲ್ಲಿ ಅದು ಸೂಪರ್ ಹಿಟ್ ಫಿಲಮ್, ಸೂಪರ್ ಹಿಟ್ ಸಾಂಗ್ ಅದು ಆಕ್ಚುಲಿ. ಈಗ ಮತ್ತೆ ಈ ತರದೊಂದು ಹಾಡಲ್ಲಿ ಬದಲಾಯಿತೆ ನನ್ನ ಲೋಕ ಹೆಂಗ್ ಬಂತು ಅಂತ ನೀವು ಯೋಚನೆ ಮಾಡಿದ್ರೆ ಈ ತರ ಆಗುತ್ತೆ? ಇಲ್ಲ, ಅದು ಡೆಫಿನೆಟ್ಲಿ ನನಗೆ ಬರ್ದು ನಾನು ಕೇಳಿ ತುಂಬಾ ದಿನ ಆದ್ಮೇಲೆ ನನಗೆ ಈ ತರ ಲೈನ್ ಇದೆಯಲ್ಲ ಅನ್ನೋ ತರ ಗೊತ್ತಾಯ್ತು ನನಗೆ. ಬಟ್ ಏನಂದ್ರೆ ಡೆಫಿನೆಟ್ಲಿ ಗೊತ್ತಾಯ್ತು ನನಗೆ. ಬಟ್ ಏನಂದ್ರೆ ಅದು ಯಾಕೆ ಏನು ನನ್ನ ಸಿನಿಮಾದ್ದು ಇದೇನೋ ಬಿಟ್ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದು ಭಯದಲ್ಲಿ. ಸೊ ಅದು ಯಾಕೆ ಏನು ಅಂತ ಹೇಳಲ್ಲ, ಬಟ್ ಅದೇ ಅನ್ನೋಯಿಂಗ್ಲಿ ಆ ಥರ ಆಗುತ್ತೆ. ಆ್ಯಂಡ್ ಇಲ್ಲ, ಅದಕ್ಕೊಂದು ರೀಸನ್ ಇದೆ ಮಾತ್ರ. ಆ ಲೈನ್ಗೆ ಒಂದು ರೀಸನ್ ಇದೆ. ನಾನು ಫಸ್ಟು ಈಗಿರೋದು ಬದಲಾಯಿತೇ ಅಂತಲ್ವಾ, ಸೊ ಬದಲಾಯಿತು ಏನೋ ಬೇರೆ ಏನೋ ಬರ್ದಿದ್ದೆ, ನನಗೆ ಏನು ಬರ್ದಿದ್ದೆ ಅಂತ ನೆನಪಿಲ್ಲ. ಬಟ್ ಅದು ಫೈನಲ್ ಆಗಿದ್ದು ಬದಲಾಯಿತೆ ನನ್ನ ಲೋಕ ಅನ್ನೋ ಥರ. ಅದೇನೋ ಸಿನಿಮಾದಲ್ಲಿದೆ. ಓಕೆ, ಬಟ್ ನೀವು ಅದು ಆ ಕೊಲ್ಯಾಬ್ ವಿಡಿಯೋಸ್ ನೋಡಿದ್ರೆ ಬರ್ದದ್ದು ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಿತ್ತು ನನಗೆ. ಓಕೆ, ಅದು ಬರೋ ಮೊದಲೇ ನಿಮಗೆ ಆಲ್ಮೋಸ್ಟ್ ಇದು ಇವಾಗ ರಿಲೀಸ್ ಆದ್ಮೇಲೆ ರೀಲ್ಸ್ ಮಾಡ್ತಿರೋದು. ಹೌದು, ಅದೇ ನಮಗೆ ಈ ತರ ಎಲ್ಲ ನೀವು ಹೇಳುವಾಗ ತುಂಬಾ ಇನ್ನೂ ಕುತೂಹಲ ಜಾಸ್ತಿ ಆಗುತ್ತೆ ಏನಿರ್ಬೋದು ಹಾಗಾದ್ರೆ ಅಂತ. ಪ್ಲಸ್ ಅದೇ ಸರ್ ಅಂದ್ರೆ ಒಂದೆಂತ ಅಂದ್ರೆ ನೀವು ಹೇಳಿದ್ರಿ, ನಂಗೆ ಅವಾಗಲೇ ಕೇಳಿದಾಗಲೇ ಹಂಗೆ ಅನ್ನಿಸ್ತು ಬಾಲಿವುಡ್ ಡಿಶ್ ಟ್ಯೂನ್ ತರ ಇದೆ ಈ ಹಾಡು ಅಂತ. ಆಮೇಲೆ ನೀವೇ ಹೇಳಿದ್ರಿ, ಕ್ಲಾರಿಟಿ ಕೊಟ್ಟಿರೋದಕ್ಕೆ ಹಿಂದಿಯಲ್ಲಿ ಫಸ್ಟ್ ಇತ್ತು ವರ್ಷನ, ಆಮೇಲೆ ನಾವು ಚೇಂಜ್ ಮಾಡಿದ್ವು ಅಂತ. ನಂಗೆ ಅದೇ ಒಂದು ಎಲ್ಲಿ ನನಗೆ ಅಂದ್ರೆ ಅನ್ಸಿದ್ದು ಅಂತಂದ್ರೆ ತನಗೇನೆ ಹಾಕಿ ಸವಾಲು ಅಂದ್ರೆ ಅದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಏನೋ ಒಂಥರ ಲಿರಿಕ್ಸ್ ಅಂತ ನನಗೆ ಅನಿಸ್ತು. ಅಂತರಾಳ ಅಲೆದಾಡುತ್ತಿದೆ, ತನಗೇನೆ ಹಾಕಿ ಸವಾಲು, ಆ ನೆನಪು ಕೊಡೋ ಖುಷಿನೇ ವಿಷ, ನಾ ಕಾದಾಡುತ್ತಾ ನಿಂತೆ ನಿನ್ನ ಜೊತೆ. ಸರ್ ಅದು ಆ ತನಗೇನೆ ಹಾಕಿ ಸವಾಲು ಅಂದ್ರೆ ಅದು ಹೆಂಗ್ ಸರ್ ಆ ಪದ? ನಾನು ಈಗ ನೀವು ಹೇಳ್ಬೇಕಾದ್ರೆ ಯೋಚನೆ ಮಾಡ್ತಿದ್ದೆ ನೋಡಿ, ಆ ಹಾಡು ಬರಿಬೇಕು, ಈ ಹಾಡಲ್ಲ ಟಾಕ್ಸಿಕ್ ಮಾಡ್ಬೇಕಾದ್ರೆ ಅನ್ಕೊಳ್ಳಿ, ಎಸ್ ಸರ್ಗೆ KGF 1 KGF 2 ದೊಡ್ಡ ಸಕ್ಸಸ್ ಆದ್ಮೇಲೆ ಅವ್ರಿಗೆ ಒಂದು ಚಾಲೆಂಜ್ ಹಾಕೊಂಡೆ ನೆಕ್ಸ್ಟ್ ಸಿನಿಮಾಗಳು ಮಾಡಬೇಕು. ಯಾಕಂದ್ರೆ ಅದನ್ನ ಮೀರ್ಬಿಟ್ಟು ಈಗ ನಾನು ಹಾಡು ಬರಿಬೇಕಾದ್ರೂ ಅಷ್ಟೇ, ನಾನು ಇದನ್ನ ಮಾಡ್ಬೇಕು ಇದನ್ನ ಅಂತ ಹೇಳ್ಬಿಟ್ಟು ಹಾಕೊಂಡೆ ಏನೋ ಇದು ಮಾಡಬೇಕು. ಸೊ ಸಿನಿಮಾದಲ್ಲಿ ಏನೇ ಇದ್ರು ಸಿಚುವೇಶನ್ ಕೂಡ ನಮ್ಗೆ ಅಂತರಾಳ ಅಲೆದಾಡ್ತೈತಾ ತನಗೇನೆ ಹಾಕಿ ಸವಾಲು, ನಾವು ನಮ್ಗೆ ಒಂದು ಸವಾಲು ಹಾಕೊಂಡು, ಈಗ ನಾನು ಏನೋ ಒಂದು ಮಾಡೋಕ್ಕೆ ಇಷ್ಟಪಡಲ್ಲ, ಸೋಮಾರಿ ಅಂತ ಅನ್ಕೊಳ್ಳಿ, ನೀವು ಯಾರೋ ನನಗೆ ಇದು ಮಾಡ್ತೀರಾ, ನಿಮ್ಮ ಕೈಲಿ ಏನೋ ಆಗಲ್ಲ ಕಣೋ, ಅದನ್ನ ಮಾಡೋಕ್ಕಾಗಲ್ಲ ಕಣೋ, ಅವಾಗ ನಾನು ನಿಮ್ಗೆ ಸವಾಲು ಹಾಕ್ತೀನಿ, ಯಾಕಾಗಲ್ಲ ಮಾಡಿ ತೋರಿಸ್ತೀನಿ ನೋಡು ಅಂತ ಹೇಳಿ ಮಾಡ್ತೀನಿ. ಅವಾಗ ನಮ್ಮಲ್ಲಿ ಬರೋ ಒಂದು ಫೈರ್ ಬೇರೆ. ಸೊ ಆ ಥರ ನನಗೆ ನಾನೇ ಸವಾಲು ಹಾಕೊಂಡಾಗ ನನಗೆ ನಾನು ಬೈಕೊಂಡ್ರೆ, ನೀನು ಯಾಕೆ ಈ ಥರ ಕೂತಿದೀಯಾ, ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ಬೈಕೊಂಡಾಗ, ಯಾಕೆ ಮಾಡೋಕ್ಕಾಗಲ್ಲ ನಾನು ಮಾಡ್ತೀನಿ ಅಂತ ತನಗೆ ತಾನೇ ಸವಾಲು ಹಾಕೊಂಡಾಗಿದೆಯಲ್ಲ. ಸೊ ಎವ್ರಿ ಡೇ ಲೈಫ್ಗೆ ನಾನು ಅವಾಗ ಅದನ್ನೇ ಹೇಳಿದ್ದು ನಿಮಗೆ, ಈ ಲೈನ್ಸ್ಗಳು ಬರೆಯೋವಾಗ ಗೊತ್ತಿಲ್ಲ, ಸಿಚುವೇಶನ್ಗೆ ಅಂತ ಬರ್ದಿರೋದು, ಬರ್ದಾದ್ಮೇಲೆ ಈ ಥರದ್ದೆಲ್ಲ ಒಂದಿಷ್ಟು ಇದಾಗ್ತಾ ಹೋಯ್ತು ಅಂತ. ಕರೆಕ್ಟ್. ಸೊ ಅಂದ್ರೆ ಬೇಸಿಕಲಿ ಯಶ್ ಸರ್ ಇಸ್ ಎ ವಿಷನರಿ, ಅದು ಗೊತ್ತಿರೋ ವಿಷಯನೇ. ಬಿಕಾಸ್ ಅದ್ರ ಜೊತೆಗೆ ಈಗ ಇನ್ನೊಂದು ಏನಪ್ಪ ಸರ್ಪ್ರೈಸಿಂಗ್ ವಿಚಾರ ಅಂತ ಹೇಳಿದ್ರೆ, ಮೊದಲು ಅನೌನ್ಸ್ ಆದಾಗ ಗೊತ್ತಿರ್ಲಿಲ್ಲ ಅವರು ಕೂಡ ಲೈಕ್ ಅಂದ್ರೆ ಒನ್ ಆಫ್ ದ ರೈಟರ್ ಆಗಿರ್ತಾರೆ ಈ ಸಿನಿಮಾಗೆ ಅಂತ. ಈಗ ರೈಟರ್ ಆಗಿ ಕೂಡ ಅಪ್ಗ್ರೇಡ್ ಆಗಿದ್ದಾರೆ ಈ ಸಿನಿಮಾದಿಂದ. ಸೊ ನೀವು ಒಬ್ಬ ರೈಟರ್ ಅನ್ನು ಕೂಡ ಕಂಡಿದ್ದೀರಾ, ಬಿಕಾಸ್ ಅವ್ರು ಎಕ್ಸ್ಪ್ಲೈನ್ ಮಾಡುವಾಗ ಸಿಚುವೇಶನ್ ಅದು ಇದು ಅಂತೆಲ್ಲ.
ಎಷ್ಟರ ಮಟ್ಟಿಗೆ ಅವ್ರಿಗೆ ಕ್ರಾಫ್ಟ್ ಬಗ್ಗೆ ನಾಲೆಜ್ ಇದೆ ಸರ್ ನಿಮ್ಮ ಅಂದಾಜಿಗೆ ಪ್ರಕಾರ ಹೇಳೋದಾದ್ರೆ? ಇಲ್ಲ, ಡೆಫಿನೆಟ್ಲಿ ಸಂಪೂರ್ಣವಾಗಿದೆ ಅನಿಸ್ತದೆ ನನಗೆ. ಯಾಕಂದ್ರೆ ಯೂಶುವಲಿ ಯಾಕಂದ್ರೆ ತಬಾಹಿ ಸಾಂಗ್, ತಬಾಹಿ ಅಂತ ಫಸ್ಟ್ ಅವರು ಸಾಂಗ್ ಬರೆಯಕ್ಕಿಂತ ಮುಂಚೆನೆ ಆ ಒಂದು ಪದನ ಅವ್ರು ಕೊಟ್ಟಿದ್ರಂತೆ, ಭಟ್ರು ಹೇಳಿದ್ರು. ಆಕ್ಚುಲಿ ಅವರೇ ಫಸ್ಟ್ ಅದು ಫಿಕ್ಸ್ ಆಗಿದ್ರು, ತಬಾಹಿ ಅಂತ ಒಂದು ಕಾಮನ್ ವರ್ಡ್ ಎಲ್ಲಾ ಭಾಷೆಗೂ ಅದೊಂದು ಫಿಕ್ಸ್ ಆಗಿ ಬರಬೇಕು ಅಂತ. ಸೊ ಅಷ್ಟರ ಮಟ್ಟಿಗೆ ಅವರು ಮುಂದೆ ಥಿಂಕ್ ಮಾಡ್ತಾರೆ. ಸೊ ಆ ಥರದ್ದೆಲ್ಲ ಇರುವಾಗ ನಿಮಗೆ ಹೆಂಗೆ ಅದು ಫೀಲ್ ಆಯ್ತು? ಅಲ್ಲ, ನನಗೆ ಅದು ಡೆಫಿನೆಟ್ಲಿ ಅನಿಸ್ತು. ಯಾಕಂದ್ರೆ ಆ ಮೀಟ್ರಿಂಗ್ ಮತ್ತೆ ಸೌಂಡಿಂಗು, ಈಗ ಏನು ಮಿಂಚೊಂದು ಇದೆಯಲ್ಲ, ಇದು ಏನು ಲೇಟೆಸ್ಟ್ ರಿಲೀಸ್ ಮಾಡಿದ್ವಿ ಅದನ್ನ ಮೊನ್ನೆ ರೆಕಾರ್ಡ್ ಮಾಡಿದ್ದು, ಆ ಮಿಂಚೊಂದು ಪೋರ್ಷನ್ ವರ್ಡ್. ಬಿಕಾಸ್ ಮುಂಚೆ ಹಾಡಿದ್ರು ಕೂಡ ನಾನು ತುಂಬಾ ಸತಿ ಕೇಳಿದ್ದೆ, ನನಗೇನು ತುಂಬಾ ಕರೆಕ್ಟ್ ಆಗಿದೆ ಅನ್ನೋ ಥರನೇ ಅನಿಸ್ತಿತ್ತು. ಬಟ್ ಅವ್ರು ಇಲ್ಲ, ಅದು ಮಿಂಚೊಂದು ಸ್ವಲ್ಪ ಅಂದ್ರೆ ನಾನ್ ಕನ್ನಡಿಗ, ಕನ್ನಡ ಬರ್ದಿರೋ ಹಾಡಿರೋ ಥರ ಗೊತ್ತಾಗ್ತಿದೆ ಅಂತ ಹೇಳಿ ಮತ್ತೆ ಅವ್ರು ಕಾಲ್ ಮಾಡಿ ಅದನ್ನ ನಾವು ಮತ್ತೆ ಓವರ್ ನೈಟ್ ರೆಕಾರ್ಡ್ ಮಾಡಿ ವಾಪಸ್ ಫುಲ್ ಸಾಂಗ್ನ ಮತ್ತೆ ರೆಕಾರ್ಡ್ ಮಾಡಿ ಇದು ಮಾಡಿದ್ದು. ಅಂದ್ರೆ ಅಷ್ಟು ಡೀಟೇಲಿಂಗ್ ಇದೆ ಗೊತ್ತಾ, ಒಂದು ವರ್ಡ್ ಬಗ್ಗೆ ಇಷ್ಟು ಡೀಟೇಲಿಂಗ್ ನಮ್ಗೆ ರೈಟಿಂಗಲ್ಲಿ ಬೇಕಾಗದೇ ಅದಲ್ವಾ, ಡೀಟೇಲಿಂಗೇ ಅಲ್ವಾ. ಸೊ ಹಂಗಾಗಿ ನನಗೆ ಅವಾಗ ಅವ್ರ ಜೊತೆ ಮಾತಾಡಿದಾಗಿಂದ ಆಗಿರ್ಬೋದು, ಮತ್ತೆ ಅವರು ಈ ರೀತಿಯ ಒಂದಿಷ್ಟು ಕಾನ್ವರ್ಸೇಷನ್ ಏನಾಗಿದೆ ಅದ್ರಲ್ಲಿ ನನಗೆ ಗೊತ್ತಾಯ್ತು. ಅಂದರೆ ಅವ್ರ ಇಷ್ಟು ವರ್ಷದೇನು ಅನುಭವಗಳಿದೆ ಗೊತ್ತಾ. ಅಂದರೆ ನಿಮಗೆ ರಂಗಭೂಮಿ, ಮೂಲತಃ ರಂಗಭೂಮಿಯವರು, ರಂಗಭೂಮಿ ನಿಮಗೆ ಅಲ್ಲಿ ಎಲ್ಲದನ್ನೂ ಮಾಡಿಸುತ್ತೆ, ನಿಮ್ಮ ಹತ್ರ ಬರ್ಸುತ್ತೆ. ಅವರು ಲೈಟನ್ನು ಹಿಡಿತಾರೆ, ಅಥವಾ ಇದು ಸ್ಟೇಜನ್ನು ಕ್ಲೀನ್ ಮಾಡ್ತಾರೆ, ಆಮೇಲೆ ಹಾಡನ್ನೂ ಹಾಡ್ತಾರೆ, ಡ್ಯಾನ್ಸ್ ಅದು ಮಾಡ್ತಾರೆ. ರಂಗಭೂಮಿ ಅಂದರೆ ನಿಮಗೆ ಸರ್ವತೋಮುಖವಾಗಿ ಎಲ್ಲದನ್ನೂ ಮಾಡಿಸೋದು ಕಲಿಸಿರೋದಿರ್ತ ಗೊತ್ತಾ. ಅದು ಕ್ರಮೇಣ ಅವ್ರು ಡೈರೆಕ್ಷನ್ ಮಾಡದೇ ಇದ್ರು ಕೂಡ ಅಥವಾ ಬರೀದೇ ಇದ್ರು ಕೂಡ ಅವರು ಬರಹಗಾರರ ಜೊತೆ, ಈಗ ಭಟ್ರ ಜೊತೆ ವರ್ಕ್ ಮಾಡಿರ್ತಾರೆ, ಇನ್ಯಾರೋ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರ್ತಾರೆ, ಸಂತೋಷ್ ಆನಂದರಾಮ್ ಸರ್ ಜೊತೆ. ಸೊ ಎಲ್ಲ ಅವರೊಂದು ಎಕ್ಸ್ಪೀರಿಯನ್ಸ್ ಇರ್ತಾರೆ. ಇಷ್ಟೊಂದು ಸಿನಿಮಾಗಳು, ಇಷ್ಟೊಂದು ಹಾಡುಗಳು ಕೇಳಿರ್ತಾರೆ, ಇಷ್ಟೊಂದು ಮ್ಯೂಸಿಕ್ ಕೇಳಿರ್ತಾರೆ. ಆ ಎಲ್ಲ ಎಕ್ಸ್ಪೀರಿಯನ್ಸಿಂದಾಗಿ ಅವರಲ್ಲಿ ಒಬ್ಬ ರೈಟರ್ ಫಾರ್ಮ್ ಆಗಿರ್ತಾನೆ ಗೊತ್ತಾ. ಬಹುಶಃ ಆ ರೈಟರ್ ನಮಗೆ ಟಾಕ್ಸಿಕ್ ಮೂಲಕ ನಮಗೆ ಸಿಗ್ತಾರೆ ಅನ್ಸುತ್ತೆ. ಓಕೆ. ಸೊ ನಿಮಗೆಲ್ಲ ಅಂದರೆ ಬರೆಯುವಾಗ ಈಗ ಆಲ್ರೆಡಿ ಅವರು ತುಂಬ ಸೀನಿಯರು, ಓವರ್ಲ್ಯಾಪ್ ಮಾಡುವಂಥದ್ದು, ಓಕೆ, ಲೈನ್ ಅಂದರೆ ನಿಮ್ಗೆ ಹೇಳೋ ರೀತಿಯಲ್ಲಿ ಆಗಿರ್ಬೋದು, ಏನು ಹೇಳ್ತಿದ್ರು, ಬದಲಾವಣೆ ಬೇಕು ಅಂತಂದರೆ ಯಾವ ರೀತಿ ಹೇಳ್ತಿದ್ರು ಅಂತ ಏನಾದರೂ? ಇಲ್ಲ, ನನ್ಗೆ ಹೇಳ್ದಂಗೆ ತುಂಬ ಕ್ಯಾಶುವಲ್ ಆಗಿತ್ತು, ತುಂಬ ಕ್ಯಾಶುವಲ್ ಆಗಿದೆ. ಹಿಂಗೆ ಮಾಡ್ಬೋದಾ ಅಂತ ಕೇಳ್ತಿದ್ರು ಬಿಟ್ರೆ ಇದು ಹಿಂಗೆ ಮಾಡಿ ಆ ಥರ ಏನೂ ಫೋರ್ಸ್ ಇರಲಿಲ್ಲ. ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ. ಆ್ಯಕ್ಚುಲಿ ಒಂದು ಪದ ಯೂಸ್ ಮಾಡಿದ್ವಿ, ಒಂದು ಪದ ಯೂಸ್ ಮಾಡಿ ಆ ಪದ ಹೇಳೋಕ್ಕಾಗಲ್ಲ ನಾನು. ಆ ಪದ ಅಂದರೆ ಇತ್ತೀಚಿನ ದಿನಗಳು ಆ ಪದ ಯೂಸ್ ಮಾಡೋ ಥರ ಇಲ್ಲ ನಾವು, ಯಾಕಂದರೆ ಸೊ ಅಂಧ ವ್ಯಕ್ತಿಗಳಿಗೆ ಆ ಪದ ಬಳಸ್ತೀವಿ ನಾವು. ಹಾಗಾಗಿ ಅದು ನಾನು ಅದನ್ನು ತರ್ಬೋದು, ಅದನ್ನ ಬೇರೆ ನಾನು ಬರೆದಿದ್ದೆ. ಮೂಕನಾವಿಕ ಬದಲು ಅಂಧ ಆ ಥರದ್ದೇನೋ ತಂದಾಗ ನಾನು ಹೇಳಿದೆ ಸರ್ಗೆ, ಸರ್ ಅದು ತಂದರೆ ಸ್ವಲ್ಪ ಇದಾಗ್ಬೋದು ಅಂತ. ಓ ಹೌದಲ್ವಾ, ಕರೆಕ್ಟ್ ನೀವು ಹೇಳ್ತಿರೋದು ಕರೆಕ್ಟು. ಆಮೇಲೆ ಅಂಧ ಅಂತ ತಂದಿದ್ದು ಕೂಡ ನಾನು ಹೇಳಿದೆ, ಅಂಧ ಅಂತ ಮಾಡ್ಬೋದಕ್ಕೆ ಕೇಳಿದ್ರು. ಅವಾಗ ನಾನು ಹೇಳಿದೆ, ಇಲ್ಲ ಸರ್, ಅಂಧ ಅದನ್ನು ಡ್ಯೂಯಲ್ ಮೀನಿಂಗ್ ಕೊಡೋ ಚಾನ್ಸ್ ಇರುತ್ತೆ, ಅಂಧ ಚಂದ ಥರನೂ ಇದು ಚಾನ್ಸ್ ಇದೆ. ಸೊ ಅಂಧ ಅದನ್ನ ಅದೇ ಥರ ಅರ್ಥ ಮಾಡ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಅಂಧ ಚಂದ ಥರ ಒಂದು ಸಾಂಗ್ ಕರೆಕ್ಟ್ ಅಂತ ಹೇಳ್ಬಿಟ್ಟು ಅದನ್ನ ಮತ್ತೆ ನಾವು ಅದನ್ನ ಮೂಕನಾವಿಕ ಅಂತ ಮಾಡಿದ್ವಿ ಅದನ್ನು. ಹಾಗೆ ಸರ್, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಂತೂ ಇದೆ ಸರ್. ನಿಮಗೆ ಡೆಫಿನೆಟ್ಲಿ ಹ್ಯೂಜ್ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಈ ಸಿನಿಮಾ ಮೂಲಕ ಅಂದರೆ ಡೆಫಿನೆಟ್ಲಿ ಈಗ ಕನ್ನಡ ವರ್ಷನ್ ನೀವು ಬರೆದಿದ್ರು ಕೂಡ ಎಲ್ಲರೂ ಈಗ ಅಂದರೆ ಒರಿಜಿನಲ್ ವರ್ಷನ್ ನೋಡೋಣಪ್ಪ ಹೋಗಿ ಅಂತ ಬೇರೆ ಭಾಷೆಯವರು ಹೋಗಿ ನೋಡ್ತಾರೆ. ಓ ಯಾರು ಬರೆದಿದ್ದಾರೆ ಅಂತ ಲಿರಿಕ್ಸ್ ಅಂತ ಚೆಕ್ ಮಾಡುವಾಗ ನಿಮ್ಮ ಹೆಸರು ಬರುತ್ತೆ. ಸೊ ಅದರಿಂದ ಪರಿಚಿತರಾಗ್ತೀರ ಬೇರೆ ಭಾಷೆಯವರಿಗೂ ಕೂಡ. ಸೊ ಈ ಥರದ್ದು ದೊಡ್ಡ ಪ್ರಾಜೆಕ್ಟ್ ಜೊತೆಗೆ ಕೊಲ್ಯಾಬ್ ಆಗಿರೋದು, ಅಸೋಸಿಯೇಟ್ ಆಗಿರೋದು ಎಷ್ಟು ಖುಷಿ ಕೊಡುತ್ತೆ ನಿಮಗೆ. ನಿಮ್ಗೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ಬಗ್ಗೆ? ಟಾಕ್ಸಿಕ್ ಸಿನಿಮಾದಿಂದ ತುಂಬ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇದೆ. ಗ್ಲೋಬಲ್ ಲೆವೆಲಲ್ಲಿ ರೀಚ್ ಆಗಬೇಕು. ಆಲ್ರೆಡಿ ರೀಚ್ ಆಗಿದ್ದಾರೆ ಯಶ್ ಸರ್. ಸೊ ಅದಿನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅಂದರೆ ನಮ್ಮ ಕನ್ನಡದ ಬಾವುಟ ಜಾಗತಿಕ ಮಟ್ಟದಲ್ಲಿ ಹಾರಾಡಬೇಕು ಅನ್ನೋದೊಂದು ಇದ್ದೇ ಇದೆ. ಆ್ಯಂಡ್ ಅಗೇನ್ ಆಬ್ವಿಯಸ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಯಶ್ ಸರ್ಗಾಗಿರ್ಬೋದು, ಗೀತು ಮೋಹನ್ ದಾಸ್ ಅವ್ರಿಗೆ, ಆ್ಯಂಡ್ ಸಂಗೀತ ನಿರ್ದೇಶಕರಿಗೆ, ಮತ್ತು KVN ಸಂಸ್ಥೆಗೆ. KVN ಸರ್ ನನಗೆ ಅವರ ಬೈ ಟು ಲವ್ ಆಗಿರ್ಬೋದು, ಸಖತ್ ಸಿನಿಮಾ, ಆ ಟೈಮಲ್ಲಿ ನನಗೆ ಸಖತ್ ಸಿನಿಮಾದ ಒಂದು ಹಾಡು ಕೇಳ್ಬಿಟ್ಟು ಬೈ ಟು ಲವ್ಗೆ ನಾನು ಕರೆಸ್ಬಿಟ್ಟು 2 ಹಾಡು ಬರ್ಸಿದ್ರು ನನಗೆ. ಸೊ ಅಲ್ಲಿಂದನೂ ಅವ್ರ ಒಡನಾಟ ಇದೆ. ನನಗೆಲ್ಲೇ ಸಿಕ್ಕರು ಚೆನ್ನಾಗಿ ಬರೀತೀಯ ಪ್ರಮೋದ್ ಅಂತ ಹೇಳ್ತಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು, ಸ್ಪೆಷಲಿ ಯಶ್ ಸರ್ಗೆ. ಬಿಕಾಸ್ ಅಂದರೆ ಇನ್ನು ಹಾಡು ಬರ್ದಿರೋದು ಯೋಗರಾಜ್ ಭಟ್ರು. ಸೊ ಭಟ್ರು ಮುಂದೆ ನಾವೆಲ್ಲ ತುಂಬ ಚಿಕ್ಕವರು. ಸೊ ಆದರೂ ಅವ್ರ ಜೊತೆಗೆ ಇವ್ರು ಬರೀತಾರೆ, ಚೆನ್ನಾಗಿ ಬರೀತಾರೆ ಅಂತೇಳಿ ಒಂದು ಕರೆದು ಅವಕಾಶ ಕೊಡೋದಿದೆಯಲ್ಲ, ಅದು ತುಂಬ ದೊಡ್ಡದು. ಸೊ ಅವರಿಗೆ, ಯಶ್ ಸರ್ಗೆ, ಕಾರ್ತಿಕ್ ಸರ್ಗೆ, ಸೂರಿ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇದು ಸಂಗೀತ ನಿರ್ದೇಶಕರು ತನಿಷ್ಕ್ ಬಕ್ಷಿ ಜೊತೆಗೆ ಮತ್ತು ಸಿದ್ಧಾರ್ಥ್ ಬಸ್ರೂರು ಸಿಂಗರ್ ಜೊತೆಗೆ ಯಾವ ಥರ ಕೋಆರ್ಡಿನೇಷನ್ ಇತ್ತು, ಮಾತುಕತೆ ಇತ್ತಾ ಹೇಗೆ ಅಂತ? ಸೊ ತನಿಷ್ಕ್ ಅವ್ರ ಜೊತೆ ಡೈರೆಕ್ಟಾಗಿ ಮಾತಾಡಿಲ್ಲ ನಾನು, ಅವ್ರ ಮ್ಯಾನೇಜರ್ ಅಂಕಿತ್ ಅಂತ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿದ್ದು. ಸಿದ್ಧಾರ್ಥ್ ಅವ್ರ ಜೊತೆ ನಾವು ರೀಸೆಂಟ್ ಏನು ಕರೆಕ್ಷನ್ ಇದು ಮಾಡಿದ್ವಿ. ಸೊ ಓವರ್ ನೈಟ್ ನಾವು ರೆಕಾರ್ಡ್ ಮಾಡಿದ್ದು, ನಾವು ಒಂದು ವಿಡಿಯೋ ಕಾಲಲ್ಲಿ, ವಾಟ್ಸಪ್ ವಿಡಿಯೋ ಕಾಲಲ್ಲಿ ರೆಕಾರ್ಡ್ ಮಾಡಿದ್ದು. ಆವಾಗ ನಾನು ಸಿದ್ಧಾರ್ಥ್ ಅವ್ರದ್ದು ಹಾಡುಗಳನ್ನೆಲ್ಲ ತುಂಬ ಮಾಸ್ ಹಾಡುಗಳು. ಆವಾಗ ನಾನು ಕೇಳಿದೆ, ನಿಮ್ಮ ಹೆಸರಲ್ಲಿ ಬಸ್ರೂರ್ ಅಂತ ಇದೆಯಲ್ಲ, ನಮ್ಮ ಬಸ್ರೂರ ನಿಮ್ಮದು, ಕುಂದಾಪುರ ಬಸ್ರೂರ್ ಅಂತ ಕೇಳಿದೆ. ಹೌದು,
ಮೈ ರೂಟ್ಸ್ ಆರ್ ಫ್ರಮ್ ಬಸರೂರ್ ಅಂತ ಹೇಳಿದ್ರು ಅವ್ರು ಅಲ್ಲಿ ಬೆಳೆದು ಜಾಸ್ತಿ ಏನು ಗೊತ್ತಿಲ್ಲ ಅವ್ರಿಗೆ ಕನ್ನಡ ಬರಲ್ಲ, ಈಗ ಅವ್ರು ಮುಂಬೈಯಲ್ಲಿ ಸೆಟ್ಲ್ ಆಗಿ ಮುಂಬೈಲೇ ಸೆಟ್ಲ್ ಆಗಿರೋದು. ಓಕೆ ಓಕೆ ಅವ್ರು ಹೇಳಿದ್ರು ಅವ್ರಂದ್ರೆ ಮೇ ಬಿ ಅವ್ರ ಪೂರ್ವಜರು ಯಾರೋ ಬಸರೂರಲ್ಲಿ ಇದ್ರು, ಅವರು ಬಾಂಬೆಯಲ್ಲೇ ಸೆಟ್ಲ್ ಆಗಿ ಇವರೆಲ್ಲ ಬಾರ್ನ್ ಅಂಡ್ ಬ್ರಾಟ್ ಅಪ್ ಅಲ್ಲಿ. ಬಟ್ ಅವ್ರ ಹೆಸರಲ್ಲಿರೋ ಬಸ್ರೂರು ಕುಂದಾಪುರದ ಬಸ್ರೂರು. ಹೌದೌದು. ಆ್ಯಂಡ್ ನಾನು ಹೇಳಿದೆ ಸರ್ ಸಾಧ್ಯನೇ ಇಲ್ಲ ಸರ್ ನಿಮ್ಮ ಥರ ಈ ಸಿಕ್ಕಾಪಟ್ಟೆ ಹೇಗಿದೆ ಇದನ್ನ. ಅದು 5 ಲ್ಯಾಂಗ್ವೇಜ್ ಅಲ್ಲಿ ಅವರೇ 5 ಲ್ಯಾಂಗ್ವೇಜ್ ಅಲ್ಲಿ ಅವರೇ ಹಾಡಿದ್ದಾರೆ. ಮತ್ತೆ ಅವರು ಹಾಡಿರೋ ಆ ರೇಂಜ್ ಇದೆಯಲ್ಲ ನಿಮಗೆ ಅಷ್ಟು ಈಸಿಯಾಗಿ ಹಾಡಿದಾರೆ ಅನ್ಸುತ್ತೆ. ಬೇರೆ ಅಂದ್ರೆ ನಮ್ಗೆ ಆ ರೇಂಜ್ ಇಲ್ಲೇ ಇರೋ ಹಾಡುಗಾರ ಯಾರು ಹಾಡಿದ್ರೆ ಅಥವಾ ನಾವೇ ಸುಮ್ಮನೆ ಹಾಡೋಕೆ ಹೋದ್ರೆ ಕಿರ್ಚಿದಂಗೆ ಅನ್ಸ್ಬಿಡುತ್ತೆ. ಬಟ್ ಅವ್ರು ಅದನ್ನ ಅಷ್ಟು ಎಫರ್ಟ್ಲೆಸ್ ಆಗಿ ಹಾಡೋದಿದೆಯಲ್ಲ, ನಾನು ಅದನ್ನ ಹೇಳಿದೆ ಅವ್ರಿಗೆ ರೆಕಾರ್ಡಿಂಗ್ ಆದಮೇಲೆ, ಅವ್ರು ತುಂಬ ಖುಷಿಪಟ್ಟರು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಟಾಕ್ಸಿಕ್ ಸಿನಿಮಾ ಮೂಲಕನೂ ಇನ್ನಷ್ಟು ನಮಗೆ ಆಪರ್ಚುನಿಟೀಸ್ ಬರ್ತಾ ಹೋಗಲಿ, ಇನ್ನೂ ಗ್ಲೋಬಲ್ ಪ್ಲಾಟ್ಫಾರ್ಮ್ಗೆ ರೀಚ್ ಆಗ್ತಾ ಹೋಗಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದಾಗಿತ್ತು ಪ್ರಮೋದ್ ಮರವಂತೆ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.